ಮನೆ ಇಲ್ಲ, ನೆಲವಿಲ್ಲ, ಇವರಿಗೆ ನೆಲ ಕೊಡಿ ಅಂತ ಅಷ್ಟೇ ಬಂದಿರೋದು. ಶ್ರೀಮಠ ಇವರಿಗೆ ನ್ಯಾಯ ಕೊಡುವವರಿಗೆ ಇವರ ಜೊತೆ ನಿಂತ್ಕೊಳ್ತದೆ. ಇಲ್ಲಿ ಅಕಸ್ಮಾತ್ ಕೆಲಸ ಆಗಿಲ್ಲ ಅಂದ್ರೆ ಮಾನ್ಯ ಸಚಿವರ ಮನೆಯ ಮುಂದೆ ನಾವು ಧರಣಿಯನ್ನ ಕೂರ್ತೇವೆ. ಇಷ್ಟು ನಿಮ್ಮಲ್ಲಿ ದಮಯ ದಮಯ ಅಂತ ಕುತ್ಕೊಂಡು ಈ ದೈನಿಕ ಸ್ಥಿತಿಗೆ ತಳ್ಳಿದ್ದೀರಲ್ಲ, ಅದು ಮಾನವೀಯತೆ. ಮೊದಲು ಯಾರನ್ನಾದ್ರೂ ಇಲ್ಲಿ ಬಲಿ ತಗೊಂಡು ನೀವು ಕಟ್ಟೋದಾದ್ರೆ ಅದು ನನ್ನನ್ನೇ ತಗೊಳ್ಳಿ ಅನ್ನೋ ಮಾತನ್ನು ಕೂಡ ನಾನು ಸರ್ಕಾರಕ್ಕೆ ಎಚ್ಚರಿಕೆ. ನಾವು ಮಾದೇವಪ್ಪನವರಿಗೆ ಅವರ ಮನೆ ಆಸ್ತಿ ಕೇಳ್ತಾ ಇಲ್ಲ, ಅಥವಾ ಸರ್ಕಾರಕ್ಕೆ ಅವರ ಮನೆ ಆಸ್ತಿ ಕೇಳ್ತಾ ಇಲ್ಲ. ವ್ಯವಸ್ಥೆಗೆ ಅನ್ಯಾಯ ಆದ್ರೂ ಕೂಡ ಇಡೀ ರಾಜ್ಯದ ಮಾದಿಗರಿಗೆ ಅನ್ಯಾಯ ಆಗಿದೆ. ನಿಮ್ಮ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಪತ್ರ ನನ್ನ ಹತ್ರ ಇದೆ ಸರ್. ದಯವಿಟ್ಟು ನಿಮ್ ಸಹಿಗೆ ಒಂದು ಬೆಲೆ ಇದೆ ಅನ್ಕೊಂಡಿದ್ದೀನಿ ನಾನು. ಅಂತ ಸಂದರ್ಭ ಬಂದ್ರೆ ನನ್ನ ರಕ್ತ ಕೊಡೋದಕ್ಕೆ ಬೇಕಾದ್ರೂ ನಾನು ಈ ಜಾತಿ ಪರವಾಗಿ ಇರ್ತೀನಿ ಅಂತ. ಅನ್ಯಾಯ ಆದ್ರೂ ಅದು ನನ್ನ ಸಮಾಜಕ್ಕೆ ಅನ್ಯಾಯ. ಇಡೀ ಹೋರಾಟವನ್ನ ನೀವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ನೆಲೆ ಇಲ್ಲದ, ಊರಿಲ್ಲದ ನನ್ನ ಜನತೆ, ಅದು ಸಂಖ್ಯೆ ಎಷ್ಟಾದರೂ ಇರಲಿ, ಅಷ್ಟೂ ಸಂಖ್ಯೆಯ ಅವಲಂಬಿತ ಕುಟುಂಬದ ಸದಸ್ಯರೇ ನಮ್ಮೊಂದಿಗೆ ಪುರಸಭಾ ಸದಸ್ಯರಿದ್ದಾರೆ, ನಮ್ಮವರೇ ಇದ್ದಾರೆ, ಅರ್ಜುನ್ ಇದ್ದಾರೆ, ಮಂಜುನಾಥ್ ಬೆಂಬಲ ಇದ್ದಾರೆ, ಹೋರಾಟದ ಇಲ್ಲಿ ಎಲ್ಲ ಮಿಡಿ ಮಾದಿಗ ಮನಸ್ಸುಗಳು ಅದು ನನ್ನ ಸಮುದಾಯದ ಜನ ಮತ್ತು ಗೌರವಾನ್ವಿತ ಮಾಧ್ಯಮದವರು. ಈ ಕೆಲಸನ, ಈ ಹೋರಾಟವನ್ನ ನೀವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ಆಮೇಲೆ ಸುಮಾರು ದಿನ ನೀವು ಮುಷ್ಕರ ಹೂಡಿರೋದು ಗೊತ್ತು. ಅದಕ್ಕೆಲ್ಲ ಸರಿಯಾದ ಸಮಂಜಸವಾದ ನ್ಯಾಯ ನಿಮಗೆ ದೊರಕಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈಗ ಆಗ್ಬೇಕಾದಂತ ಕೆಲಸ, ಯಾರು ನಿರಾಶ್ರಿತರಿದ್ದೀರ, ನೀವು ಯಾರು ಸೂರಿಲ್ಲದವರಿದ್ದೀರ, ನಮಸ್ಕಾರ, ಯಾರು ಇದುವರೆಗೆಲ್ಲ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಇದ್ರಿ, ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಆಹ್ವಾನನ ಕೇಳ್ಕೊಂಡಿದ್ರಿ, ಅಂಥವರ ಮುಂದೆ ಈಗ ಒಂದು ಕೆಲಸ ಇದೆ. ನಾವು ಯಾರೂ ಕೂಡ ಹೋರಾಟವನ್ನು ಕೈ ಬಿಡಬಾರದು. ಯಾವಾಗ ನೀವು ಹೋರಾಟವನ್ನ ಅಥವಾ ಇದನ್ನು ಬಿಡ್ತೀರಾ, ಆಗ ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ನಡ್ಕೊಳ್ಳೋಣ. ಬರೀ ಉತ್ತರಗಳೇ ಸಿಕ್ಕಿ ಫಲಿತಾಂಶ ಸಿಗದೆ ಹೋದಲ್ಲಿ ನನ್ನ ಈ ಭಾಗದ ಎಲ್ಲ ನಾಯಕರುಗಳೊಂದಿಗೆ ಮಾತನಾಡಿ ಇದಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ, ಯಾವ ಮಿಡಿಯುವ ಮನಸ್ಸುಗಳವ್ರ ಜೊತೆಗಿದ್ದುಕೊಂಡು ಮತ್ತೊಮ್ಮೆ ಚಿಂತನೆ ನಡೆಸಿ ಯಾವ ಹಂತದ ಏನು ಮತ್ತೆ ಪ್ರಕ್ರಿಯೆ ಮಾಡಬಹುದು ಅನ್ನುವಂಥದ್ದನ್ನು ಮಾಡೋಣ. ಅದು ಇಷ್ಟಕ್ಕೆ ಮುಗಿದರೆ ಬಹಳಷ್ಟು ಸಂತೋಷ. ಅದಕ್ಕೆ ನೀವೆಲ್ಲಿ ನಿಮಗೆ ಒಗ್ಗಟ್ಟಿದೆ, ನಿಮ್ಮಲ್ಲಿ ಎಲ್ಲಿ ಒಗ್ಗಟ್ಟಿರ್ತದೆ ಅಲ್ಲಿ ಕೆಲಸ ಆಗುತ್ತೆ. ವ್ಯಕ್ತಿಗೆ ಅನ್ಯಾಯ ಆದರೂ ಅದು ನನ್ನ ಸಮಾಜಕ್ಕೆ ಅನ್ಯಾಯ ಆದಂಗೆ, ಇಡೀ ವ್ಯವಸ್ಥೆಗೆ ಅನ್ಯಾಯ ಆದರೂ ಕೂಡ ಇಡೀ ರಾಜ್ಯದ ಮಾದಿಗರಿಗೆ ಅನ್ಯಾಯ ಆದಂಗೆ. ಬರೀ ನರಸೀಪುರದ ಮಾದಿಗರಿಗೆ ಅಷ್ಟೇ ಅಲ್ಲ, ಇದು ಇಲ್ಲಿ ನಮಗೆ ಅನ್ಯಾಯ ಆದರೆ ನನ್ನ ಭಾಗದಲ್ಲೂ ನನ್ನ ಸಮಾಜಕ್ಕೆ ಅಂದರೆ ನಿಮಗೆ ಅನ್ಯಾಯ ಆದರೆ ನಾವು ಕೂಡ ಬಿಡಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಮುಂದಿನ ದಿನದಲ್ಲಿ ಮಾಡೋಣ. ನಿಮಗೆ ನ್ಯಾಯ ಸಿಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಯಮಿತವಾಗಿ. ಕಾಲಕಾಲಕ್ಕೆ ಇಲ್ಲಿನ ಪ್ರಾಜ್ಞರು, ಪೂಜ್ಯನೀಯ ಷಡಾಕ್ಷರಿ ಸ್ವಾಮೀಜಿಯ ಪಾದಗಳಿಗೆ ನಮಸ್ಕರಿಸ್ತಾ, ಎಲ್ಲ ಇಲ್ಲಿ ಅನೇಕರಿದ್ದಾರೆ. ಮೊದಲನೇದಾಗಿ ನಾವು ಗೋಪಾಲ್ಪುರದವ್ರು ಕ್ಷಮೆ ಕೇಳಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಈ ಸಮಾಜದ ಮುಖಂಡರು, ಅವರೆಲ್ಲ ಪಾಪ ಪದೇ ಪದೇ ಮಾತಾಡೋ ವಿಚಾರ ಅಲ್ಲ. ನಾನು ಎರಡು ವಿಚಾರಗಳು ಸ್ಪಷ್ಟವಾಗಿ ಹೇಳ್ತೀನಿ. ಬೇರೆ ಸಮಾಜದ ಯಾರಾದ್ರೂ ಒಬ್ಬ ಬಂದು ಒಂದು ಕೋಲ್ ನಡೆದಕ್ಕೂ ಕೂಡ ನಾನು ಯಾವುದೇ ಕಾರಣ, ಒಂದು ಸಣ್ಣ ಇತಿಹಾಸ ಇದೆ. ಯಾವಾಗ್ಲೂ ಊರಿನ ಪರವಾಗಿರ್ತೀನಿ. ಇನ್ನೊಂದು ವಿಚಾರ ನಿಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲ ಜಾಗಗಳಿಗೂ ಸಿದ್ಧ ಇರಬೇಕಾಗುತ್ತೆ. ಆ ತರದ ವಿಚಾರ ಬಂದಾಗ ಈ ಊರು, ಈ ಸೈಟಿನ ಜಾಗದಲ್ಲಿ ನನ್ನದಾಗ್ಲಿ ನನ್ನ ಕುಟುಂಬದಾಗ್ಲಿ ಒಂದಡಿ ಜಾಗ ಕೂಡ ನನ್ಗೆ ಯಾವ್ದೋ, ನಾವು ಮಾದೇವಪ್ಪನವರಿಗೆ ಅವರ ಮನೆ ಆಸ್ತಿ ಕೇಳ್ತಾ ಇಲ್ಲ,
ಅಥವಾ ಸರ್ಕಾರಕ್ಕೆ ಅವರ ಮನೆ ಆಸ್ತಿ ಕೇಳ್ತಾರೆ. ಅವರು ಗೌರವಾನ್ವಿತ ಸಚಿವರು. ನಾನು ಅವ್ರನ್ನ ಈಗಲೂ ಕೂಡ ಗೋಪಾಲ್ಪುರದ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇದು ಬರೀ ಮಹದೇವಪ್ಪನವ್ರ ಕ್ಷೇತ್ರ ಅಲ್ಲ, ಇದು ವರ್ಣನೂ ಸೇರುತ್ತೆ. ಇಲ್ಲಿ ಎರಡು ಅಕ್ಕಪಕ್ಕ ಎರಡು ಮುಖ್ಯಮಂತ್ರಿಗಳಿರುವಂತ ಕ್ಷೇತ್ರ. ಸರ್, ನೀವೇ ಕೆಲವು ದಿನಗಳಿಂದ ಒಂದು ಸೈನ್ ಹಾಕೊಟ್ಟಿದ್ದೀರಾ ಸರ್. ನಾನು ಮಾಧ್ಯಮದವ್ರ ಮುಖಾಂತರ ಮುಖ್ಯಮಂತ್ರಿಗಳ ಮನವಿ ಮಾಡ್ತಿದ್ದೀನಿ. ನೀವೇ ಇದು ಗೋಪಾಲ್ಪುರದ ಗ್ರಾಮಸ್ಥರಿಗೆ ಇದು ಸೇರ್ಬೇಕಾಗುತ್ತೆ, ಇದು ನೀವೆಲ್ಲ ಕೂತಿ ತೀರ್ಮಾನ ಮಾಡಿ ಅದನ್ನ ಹಂಚಬೇಕು ಅಂತ ನಿಮ್ಮ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಪತ್ರ ನನ್ನ ಹತ್ರ ಇದೆ ಸರ್. ದಯವಿಟ್ಟು ನಿಮ್ ಸಹಿಗೆ ಒಂದು ಬೆಲೆ ಇದೆ ಅನ್ಕೊಂಡಿದ್ದೀನಿ ನಾನು. ದಯಮಾಡಿ ಅದನ್ನ ಬೇರೆ ರೀತಿ ಪೋಟ್ರೆ ಮಾಡ್ಕೊಂಡು ನಾಳೆ ಇನ್ಯಾರನ್ನೋ ಕರ್ಕೊಂಡ್ಬಂದ್ ಸರ್, ಇಲ್ಲೆಲ್ಲ ಆಗೋ ಹೋಗೋ ಮಾತುಗಳು ನಡೀತಾ ಇದೆ. ಇಲ್ಲೇನೋ ಸ್ಟೇಡಿಯಂ ಮಾಡ್ಬಿಡ್ತಾರಂತೆ, ಇಲ್ಲಿ ಯಾರೋ ಬೇರೆ ಬಂದು ಅರ್ಜಿ ಹಾಕ್ಬಿಡ್ತಾರಂತೆ. ಅವತ್ತಿನ ದಿನ ಬಹುಶಃ ಇಲ್ಲಿರೋ ಎಷ್ಟು ಹೋರಾಟಗಾರರು ಯಾರ್ಯಾರು ಏನೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ನಿಮ್ಗೊಂದು ವಿಚಾರ ಹೇಳ್ತೀನಿ, ಬರೀ ಸೈಟ್ ಬೇಕು ಅಂತ ಯಾರೋ ಕರೆದಾಗ ಬಂದು ಕೂರೋದು ಅಥವಾ ಇಲ್ಲೇನೋ ಒಂದ್ ಸಭೆ ಸೇರ್ತಾ ಇದೀವಿ ಅಂತ ಸೇರೋದು, ಯಾವಾಗ್ಲೂ ಅಡಿಗೆ ಮಾಡ್ಕೊಳ್ಳೋದು ತಿನ್ನೋದು ಅದೆಲ್ಲ ಹೋರಾಟ. ಅಂತ ಸಂದರ್ಭ ಬಂದ್ರೆ ನನ್ನ ರಕ್ತ ಕೊಡೋದಕ್ ಬೇಕಾದ್ರೂ ನಾನು ಈ ಜಾತಿ ಪರವಾಗಿ ಇರ್ತೀನಿ ಅಂತ ಇವತ್ತು ಅಲ್ಲಿರೋರು ಎಲ್ಲರಿಗೂ ಆ ಬೆಂಗಳೂರಿನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಮೊದಲು ಯಾರನ್ನಾದ್ರೂ ಇಲ್ಲಿ ಬಲಿ ತಗೊಂಡು ನೀವು ಕಟ್ಟೋದಾದ್ರೆ ಅದು ನನ್ನನ್ನೇ ತಗೊಳ್ಳಿ ಅನ್ನೋ ಮಾತನ್ನು ಕೂಡ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಆಗುತ್ತೆ. ಯಾಕಂದ್ರೆ ಕೆಡಿಪಿ ವಿಚಾರದಲ್ಲಿ ಡೆವಲಪ್ಮೆಂಟ್ಗಳ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು, ಆದ್ರೆ ಇದು ನೀವು ಡೆಮಾಲಿಷ್ ಮಾಡೋದಕ್ಕೆ ನೀವು ಕೆಡಿಪಿಗೂ ಆಶ್ರಯ ಸಮಿತಿಗೆ ಸೇರಿರ್ತಕ್ಕಂಥ ಜಾಗಕ್ಕೂ ಬಹುಶಃ ನನಗೆ ಅದು ಯಾವ ಆಧಾರದ ಮೇಲೆ ನೀವು ಹೇಳ್ತಿದ್ದೀರೋ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ. ಮಾನ್ಯ ಪುರಸಭಾ ಅಧಿಕಾರಿಗಳು ಇದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮಾಡಿರ್ತೀರ. ನೀವು ಅದು ಮಾಡಿದ ಮೇಲೆ ನೀವು ಮತ್ತೆ ಸದಸ್ಯರೆಲ್ಲ, ನಾನು ನಮ್ಮ ಮುನ್ಸಿಪಾಲಿಟಿ ಸದಸ್ಯರಿಗೂ ಕೂಡ ಕೇಳ್ತಿದ್ದೀನಿ, ಅಲ್ಲ ಸ್ವಾಮಿ ನೀವೆಲ್ಲ ಕುತ್ಕೊಂಡು ಮೀಟಿಂಗ್ ನಲ್ಲಿ ಅವತ್ತೇನಾದ್ರೂ ಗೊತ್ತಿಲ್ಲ ನನಗೆ, ನೀವೇನಾದ್ರೂ ಗೋಪಾಲ್ಪುರ ಅಂದ್ರೆ ಟಿ ನರಸೀಪುರದೊಳಗೆ ಇನ್ನೊಂದು ಯಾವ್ದಾದ್ರು ಗೋಪಾಲ್ಪುರ ಇದೆ ಅಂತ ನಿಮ್ ಗಮನದಲ್ಲಿ ಇತ್ತ ಏನೋ ಗೊತ್ತಿಲ್ಲ. ನನ್ನ ಸ್ನೇಹಿತರೆ, ನೀವುಗಳು ಎಲ್ಲ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರ್ತೀರಾ, ಇಲ್ಲ ಇದಾಗಬೇಕು ಗೋಪಾಲ್ಪುರ ಜನಗಳಿಗೆ ಆಗ್ಬೇಕು ಅಂತ ನೀವು ಕೂಡ ಕೂತಿ ಎಲ್ಲ ಸಹಿ ಮಾಡಿ ನಾವು ಒಂದು ರೆಸಲ್ಯೂಷನ್ ಏನೋ ಮಾಡಿ ಇದೆಲ್ಲ ತೀರ್ಮಾನ ಮಾಡಬೇಕು ಅಂತ ಮಾಡಿರ್ತೀವಿ. ನೀವು ಯಾಕೆ ಇಂಥದ್ದೊಂದು ಮುಂಚೆ ಇನ್ನೊಂದು ಮೀಟಿಂಗ್ ಎಲ್ಲ ಸದಸ್ಯರು ತೋರಿಸಿ ಏನ್ ಮಾಡ್ಬೋದು ಅಂತ ಚರ್ಚೆ ಮಾಡದೆ ಯಾಕೆ ಏಕಾಏಕಿ ನಿಮ್ ಟಾರ್ಗೆಟ್ ಏನಾಗಿತ್ತು ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಈಗ ಆಲ್ರೆಡಿ ರಾಜ್ಯದಲ್ಲಿ ಎಲ್ಲ ಕಡೆ ಒಳ ಮೀಸಲಾತಿಯ ದೊಡ್ಡ ಹೋರಾಟ ನಡೀತಿದೆ. ಆ ಸಂದರ್ಭದಲ್ಲಿ ನೀವು ಆಲ್ರೆಡಿ ಸರ್ಕಾರದವರು ನೀವು ಮಾದಿಗರ ವಿರೋಧಿ ಅನ್ನೋ ಒಂದು ಹಣೆಪಟ್ಟಿನ ಹೊಂದ್ಕೊಂಡಿದ್ದೀರಾ. ದಯಮಾಡಿ ಈ ಕೆಲಸನ ಮಾಡೋ ಮುಖಾಂತರ ನೀವು ನಿಜ ಅದು ಸತ್ಯ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೋಬೇಡಿ. ನಾನು ಈಗಲೂ ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಆದಷ್ಟು ಬೇಗ ಆಶ್ರಯ ಸಮಿತಿ ಮೀಟಿಂಗ್ ಕರೆದು ಏನು ಮೂಲ ಗೋಪಾಲ್ಪುರದ ನಿವಾಸಿಗಳಿಗೆ ಏನ್ ಆ ಜಾಗ ಸೇರ್ಬೇಕೋ ಅದನ್ನ ಸೇರಿಸೋ ಕೆಲಸ ನೀವು ಆದಷ್ಟು ಬೇಗ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನಾನು ಯಾವುದೇ ಧಮಕಿ ಕೊಡಕ್ಕಾಗ್ಲಿ ಎಚ್ಚರಿಕೆ ಕೊಡಕ್ಕಾಗ್ಲಿ ಇಲ್ಲಿ ಬಂದಿಲ್ಲ, ನಾನು ಮನವಿ ಮಾಡಕ್ ಬಂದಿದ್ದೀನಿ. ನನಗೆ ಅದು ಸಿಗದೇ ಇದ್ದಂತ ಸಂದರ್ಭದಲ್ಲಿ ನನ್ನ ಜನಗಳಿಗೆ ಖಂಡಿತ ಹೇಳ್ತೀನಿ, ಸಾಮೂಹಿಕ ಪ್ರತಿಭಟನೆ ಬೇರೆ, ಸಾಮೂಹಿಕ ಇನ್ನೊಂದು ಬೇರೆ, ಖಂಡಿತ ಇಲ್ಲಿ ಬೇರೆನೆ ನಡೆಯುತ್ತೆ. ಒಂದು ಕ್ರಾಂತಿಕಾರಿಯಾದ ರೀತಿಯ ಸ್ವರೂಪ ತಗೊಳ್ಳೋದಕ್ಕೂ ಮುಂಚೆ ನೀವು ದಯಮಾಡಿ ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬುದ್ಧಿಯವರು ಹೇಳಿದ್ರು, ನೀವು ಅವ್ರ ಮಾತನ್ನ ಎಷ್ಟು ಮಟ್ಟಿಗೆ ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ. ಮೊದಲನೇದಾಗಿ ನೀವು ಅವ್ರಿಗೆ ತುಂಬಾ ಕೃತಜ್ಞರಾಗಿರ್ಬೇಕು. ನೀವು ಬರೀ ಇಲ್ಲಿ ಸೈಟ್ ಕೊಡಿಸ್ತಾ ಇದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿದ್ರೆ ಅದು ನಿಮ್ಗೆ ತಪ್ಪಾಗುತ್ತೆ. ನಮಗೋಸ್ಕರ ಈ ಸಮಾಜದ ಒಬ್ರು ಬುದ್ಧಿಯವರು, ಅವ್ರು ಹಿರಿಯ ಸಾವಿರ ವರ್ಷ ಇತಿಹಾಸಗಳಿದೆಯಂತೆ, 1650 ವರ್ಷಗಳ ಇತಿಹಾಸ ಇರತಕ್ಕಂತ ಮಠ ಅವ್ರದ್ದು. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಬಹುಶಃ ನಿಮಗೆ ಸೈಟು ಸಿಗೋದು ಬಿಡೋದು ನಾಳೆ ನಮ್ಮ ಹೋರಾಟ ಆಗುತ್ತೆ, ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಯಾವ್ದಾದ್ರು ದೊಡ್ಡ ಸಂತೋಷವಾದ ವಿಚಾರ ಇದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಬೆಂಬಲ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಪಾದಗಳಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ಮಾಧ್ಯಮ ಮಿತ್ರ ಅವರ ಸಹಾಯ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ದಯಮಾಡಿ ಈ ವಿಚಾರದಲ್ಲಿ ನೀವು ಯಾವಾಗಲೂ ನಮ್ಮ ಪರವಾಗಿ ನ್ಯಾಯದ ಪರವಾಗಿರ್ತೀರಾ ಅಂತ ಭಾವಿಸ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಜೈ ಭೀಮ್, ಜೈ ಜಗಜೀವನ್ ರಾಮ್. ಇಡೀ ದಲಿತ ಜನಾಂಗದಲ್ಲಿ ಅತಿ ಶೋಷಣೆಗೆ ಒಳಗಾದಂತ, ಅತಿ ದೌರ್ಜನ್ಯಕ್ಕೆ ಒಳಗಾದಂತ ಜನ ಅಂದ್ರೆ ಅದು ಮಾದಿಗರೇ. ನೀವು ಎಲ್ಲೇ ತೆಗೆಸ್ಕೊಳ್ಳಿ ದಾಖಲೆಗಳನ್ನ. ಆದರೆ ಅದು ಇವ್ರು ಹೇಳ್ದಂಗೆ, ನನ್ನ ನಾಯಕರು ಹೇಳ್ದಂಗೆ ಅದಾಗಿನ ಕಾಲಕ್ಕೆ ಮುಗೀತು. ಈಗೆಲ್ಲ ತುಂಬಾ
ಪಾಲಿಶ್ಡ್ ಇದ್ದಾರೆ, ತುಂಬಾ ಕಲ್ಚರ್ಡ್ ಇದ್ದಾರೆ, ತುಂಬಾ ಎಜುಕೇಟೆಡ್ ಇದ್ದಾರೆ. ಈ ಕಾಲದಲ್ಲಿ ಇಷ್ಟು ನಿಮ್ಮಲ್ಲಿ ದಮ್ಮಯ್ಯ ದಕ್ಕಯ್ಯ ಅಂತ ಕುತ್ಕೊಂಡು ಈ ಒಂಥರ ದೈನೇಸಿ ಸ್ಥಿತಿಗೆ ತಳ್ಳಿದ್ದೀರಲ್ಲ, ಅದು ಮಾನವೀಯತೆ ಅಲ್ಲ. ಇನ್ನೂ ಇವರು ದೈನೇಸಿ ಬೇಡಬೇಕು, ಇದೇ ಜಾಗದಲ್ಲಿ ಬೆಳ್ಕೊಂಡೇ ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಕೆಟ್ಟ ಮನಸ್ಸಿನ ಪೂರ್ವಾಗ್ರಹ ಪೀಡಿತ ಮನಸ್ಸು. ಆ ತರದ ಮನಸ್ಸು ಯಾವ ನಾಗರಿಕರಿಗೂ ಇರಬಾರ್ದು. ನೋಡಿ, ಈಗ ನಮಗೆ ನೊಂದಿದ್ದಾರೆ, ಇವರಿಗೆ ಎಲ್ಲರೂ ಬೆಂಬಲ ಮಾಡಬಹುದು, ತಪ್ಪಿಲ್ಲ. ನೋಡಿ, ಮನೆ ಇಲ್ಲವರಿಗೆ ಮನೆ ಕೊಡ್ಬೇಕಂತ ಬೇರೆ ಹೇಳಿದ್ರು ತಪ್ಪೇನ್ರಿ? ಈಗಿಲ್ಲ, ಪಾಪ ಗುಡ್ಸಲ್ಲಿದ್ದಾನೆ ಕೊಡಿ ಅಂತ ಫ್ಯಾಮಿಲಿ ಹೇಳ್ಬೋದಲ್ರಿ. ಈ ಜಾತಿ ಹಿಂಗೆ ಇರಬೇಕು ಅಂತ ಈಗಿನ ನಾಗರಿಕ ಕಾಲದಲ್ಲಿ ನೋಡುವಂಥದ್ದು ಇದೆಯಲ್ಲ, ಇದೆ ಅಂತಲ್ಲ, ಅದು ಬಿಡಬಾರದು ನಮಗೆ ಅಂತ. ಹಾಗಾಗಿ ನಮ್ಮ ಮೇಲೆ ಎಲ್ಲರೂ ಪ್ರೀತಿ ಇಟ್ಟಿದ್ದೀರಾ, ಎಲ್ಲ ಸಮಾಜ ಪ್ರೀತಿ ಇಟ್ಟಿದೆ ಅಂತ ಭಾವಿಸಿದ್ದೀನಿ. ಆ ಭಾವನೆಗೆ ಮುಳ್ಳು ತಂದ್ಕೋಬೇಡಿ. ಇಲ್ಲಿನ ಎಲ್ಲಾ ಸಮುದಾಯ ಸಾಮರಸ್ಯವಾಗಿದೆ. ನಿಮ್ಮ ಎಲ್ಲಾ ಸಮುದಾಯದ ಜೊತೆ ನನ್ನ ಸಮುದಾಯನೂ ಚೆನ್ನಾಗಿದೆ. ನಾವೇನ್ ಕೇಳ್ತೀವಿ, ಇಲ್ಲಿ ಜಾಗ ಇಲ್ಲ, ಜಾಗ ಕೊಡಪ್ಪ ಅಂತ ಆಳುವಂತ ಅಧಿಕಾರಿಗಳು, ಆಳುವಂತ ಪ್ರಭುತ್ವ ಇದ್ದಂತ ಜನಪ್ರತಿನಿಧಿಗಳು, ಅದ ಇಲಾಖೆ ಮುಖ್ಯಸ್ಥರು ನಮ್ಮ ಮನವಿಗೆ ಸ್ಪಂದಿಸಿ ನಿವೇಶನ ನೀಡ್ತೀರಿ ಅಂತ ಹೇಳ್ತೀರಿ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತು, ಈ ನೀವು ಹೇಳ್ತೀರಾ ಇರ್ಬೇಕಿತ್ತು ತಹಶೀಲ್ದಾರ್, ಅದು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಅದು ಕೂಡ ಇಲಾಖೆ ಸಭೆ ತಪ್ಪಿಲ್ಲ. ಗ್ರೇಡ್ 2 ಇರಬೇಕು ಅಂತ ನಿಮ್ಮ ಆಸೆ. ಇಂಥ ಸಣ್ಣ ಸಣ್ಣ ಆಸೆಗಳು ಬಿಡಿ. ಗ್ರೇಡ್ 2 ತಗೊಂಡ್ರು ಈಸ್ ಎ ನಾಟ್ ಎ ಸುಪ್ರೀಂ ಅಥಾರಿಟಿ ಟು ಇಶ್ಯೂ ದ ಸೈನ್. ಆತ ಏನ್ ಗ್ರೇಡ್ 2 ಆಗಿ ತಹಶೀಲ್ದಾರ್ ಇಶ್ಯೂ ಮಾಡ್ಲಿಕ್ಕೆ ಆಗ್ತದ? ಕ್ಯಾನ್ ಡೂ ಇಟ್ ಸಚ್ ಟೈಪ್ ಆಫ್ ವರ್ಕ್. ಒಬ್ಬ ಮೇಡಮ್ ಬಂದಿದ್ದಾರೆ, ಬೆಲೆ ಕೊಟ್ಟು ಪತ್ರ ಹಾಕಿದ ಗೆಜೆಟೆಡ್ ಮ್ಯಾನೇಜರ್, ಅವ್ರು ಬಂದಿದ್ದಾರೆ. ಇವರು ಕೊಡ್ಸಕ್ಕಾಗಲ್ಲ, ಆದ್ರೂ ಅದರಿಂದ ನಾಲೆಡ್ಜ್ ನಿಮ್ಗೆ ಇರ್ಬೇಕು. ಇವ್ರದ್ದೇನು ಸೆಂಡಿಂಗ್ ಅಥಾರಿಟಿ, ಗಮನಕ್ಕೆ ತರುವ ಕೆಲಸ. ನೀವು ತಿಳ್ಕೊಂತೀರೋ, ಪಾಪ ತಹಶೀಲ್ದಾರ್ ಬಂದು ತಗೊಂಡ್ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ನಾಳೆ ಫೋಟೋ ಬಂದ್ಬಿಟ್ರೆ ನಾಡ್ದು ಸೈಟ್ ಆಗುತ್ತೆ. ದೊರೆಗಳು ಕೊಡುವಂಥದ್ದು ಇದು. ದೊರೆಗಳಿಗೆ ನೀವು ತಾಲೂಕು ಆಡಳಿತ, ಮಾನ್ಯ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿ ಕೊಡೋದು ಅಂತ, ಬಾಗಿಲಿಗೆ ಹೋಗಿ ಕೊಡೋದು ಬೇಡ ಅಂತ, ಮತ್ತೆ ಬಾಗಿಲಿಗೆ ಬರೆಸ್ಕೊಳ್ಳೋದಾದ್ರೆ ಬರೆಸ್ಕೊಳ್ಳಿ. ಇಲ್ಲಿ ಅಕಸ್ಮಾತ್ ಕೆಲಸ ಆಗಿಲ್ಲ ಅಂದ್ರೆ ಮಾನ್ಯ ಸಚಿವರ ಮನೆಯ ಮುಂದೆ ನಾವು ಧರಣಿಯನ್ನ ಕೂಡ್ತೇವೆ. ಸಚಿವರ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಫ್ರೀಡಂ ಪಾರ್ಕ್ ಅಂತ ಇದೆ, ಅಲ್ಲಿಗೆ ಬರ್ತಾರೆ. ಆದರೆ ಅನ್ನ ಇಲ್ಲದವರು ನಿಮ್ಮ ಮನೆ ಮುಂದೆ ತಟ್ಟೆ ತೆಗೆದುಕೊಂಡು ಬಂದಿದ್ದೇವೆ, ಅನ್ನ ಕೊಡಿ ಸ್ವಾಮಿ ಅಂತ ಹೇಳ್ತೀವಿ. ಅನ್ನ ಕೊಟ್ಟರೆ ನಾವು ವಾಪಸ್ ಬರ್ತೀವಿ, ಅನ್ನ ಕೊಡ್ತಿದ್ದೆ ತಟ್ಟೆ ಹಿಡ್ಕೊಂಡು ಎದುರಿಗೆ ನಿಂತ್ಕೊಳ್ತೀವಿ ಅನ್ನುವಂಥ ಸ್ವಚ್ಛವಾದ ಮಾತನ್ನು ಹೇಳ್ತಿ. ಒಳ್ಳೆ ಗೌರವಾನ್ವಿತ ಸಚಿವರು ನಮಗೆ ಮಾತನಾಡುತ್ತಾರೆ. ಅವರು ಈ ವಿಚಾರವನ್ನು ಗಮನಿಸ್ತಾರೆ ಅಂತ ಗೊತ್ತಿದೆ. ಅವರು ಕೂಡ ಪ್ರತಿಯನ್ನ ಕಳಿಸುವಂತ ವ್ಯವಸ್ಥೆ ಆಗ್ತದೆ. ಒಟ್ಟಾರೆ ನಮಗೆ ಆಡಳಿತ ಹಿಡಿದಂಥವರು ಇಲ್ಲಿ ನೋಡಿ, ಯಾವ ಪಕ್ಷ ಇಲ್ಲ, ಇಲ್ಲಿ ರಾಜಕೀಯ ಇಲ್ಲ, ನನ್ನ ಜನ ಯಾರು ಎಲ್ಲಿ ಕೂತ್ಕೊಂಡಿದ್ದಾರೆ ನನಗೆ ಬೇಕಿಲ್ಲ. ಮನೆ ಇಲ್ಲ, ನೆಲವಿಲ್ಲ, ಇವರಿಗೆ ನೆಲ ಕೊಡಿ ಅಂತ ಅಷ್ಟೇ ಬಂದಿರೋದು. ಶ್ರೀಮಠ ಇವರಿಗೆ ನ್ಯಾಯ ಕೊಡುವವರಿಗೆ ಇವರ ಜೊತೆ ನಿಂತ್ಕೊಳ್ತದೆ. ಇಡೀ ರಾಜ್ಯದ ಮಾದಿಗ ಸಮುದಾಯವು ಕೂಡ ಗೋಪಾಲಪುರದ ಈ ಜನರ ಬೇಡಿಕೆಗೆ ನಿಲ್ಲುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಮನವಿಗೆ ನೀವೆಲ್ಲ ಆಲಿಸಿ ಮನವಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ಬಂದಿರುವಂಥ ಮಾನ್ಯ ಮಂಜುಳಾ ಮೇಡಮ್ ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ಅಮ್ಮ ಇಷ್ಟು ತನಕ ನಿಂತಿದೆ ಹೆಣ್ಮಗಳು, ಅವರು ಈಗ ಇದನ್ನು ನೀವು ಕೈಗಾರಿಸಿ ಅಷ್ಟೇ ನಿಮ್ಮ ಕೆಲಸ ಸಾಕು ಅನ್ನುವಂಥ ಮಾತು. ಈ ತಹಶೀಲ್ದಾರ್ ಬೇಕಿತ್ತು, DC ಬೇಕಿತ್ತು, ಅವರೇ ಅದು ಬೇಡ, ಅದೆಲ್ಲ ಸಂಘಟನೆ ಓಡಾಟ ಮಾಡ್ತಾರೋ. ನಮಗೆ ನೆಲ ಇಲ್ದರು ಮನೆ ಇಲ್ದರು ಏನು ಗೌರವಾನ್ವಿತ ಕೇಳಬೇಕು, ಕೆಲಸ ಮಾಡ್ಕೋಬೇಕು. ಕೊಡ್ಲಿಲ್ಲ ಇನ್ನೊಂದ್ಸರಿ ಬೇಡೋಣ ಅನ್ನುವಂಥ ಮಾತು ಹೇಳ್ತಾ, ಮಾನ್ಯ ಪತ್ರಾಂಕಿತ ವ್ಯವಸ್ಥಾಪಕರಿಗೆ ಷಡ್ಯಂತ್ರದ ಮೂಲಕ ಕೃತ್ಯ ಎಸೆತ್ತೋ ಯಾವುದೇ ಇಂಟಿಮೇಷನ್ ಕೊಡದೇನೆ ಏನು ಸಂವಿಧಾನದ ಮೌಲ್ಯಗಳನ್ನ, ಈ ನೆಲದ ಕಾನೂನುಗಳನ್ನ ಉಲ್ಲಂಘಿಸುವ ತಾಲಮಾಡಳಿತ, ಅದರ ವಿರುದ್ಧ ಇವತ್ತು ಜನಾಂಗದ ಕೋಡಿಹಳ್ಳಿ ಬೃಹನ್ ಮಠದ ಶ್ರೀ 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 ಪರಮ ಪೂಜ್ಯ ಷಡಕ್ಷರಿ ಮುನಿಸ್ವಾಮಿಗಳು ಗ್ರಾಮದ ಜನರಿಗೆ ನೈತಿಕ ಸ್ಥೈರ್ಯ, ಆತ್ಮ ಬೆಂಬಲ ನೀಡುವುದರ ಜೊತೆಗೆ ತಾಲೂಕು ಆಡಳಿತಕ್ಕೆ ಧಾರ್ಮಿಕವಾಗಿ ಶಾಂತಿಯಿಂದ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಪರಮ ಪೂಜ್ಯರ ಮನವಿಗೆ ಸ್ಪಂದಿಸಿ ತಾಲೂಕು ಆಡಳಿತ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಇಲಾಖೆಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಮೀಜಿಯವರ ಸ್ಪಷ್ಟ ಇನ್ನೇನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದು ಸ್ವಾಮೀಜಿಯವರ ಮುಖೇನ ಅವರ ಹಸ್ತ ಮುಖೇನ ಮನವಿಯನ್ನು ಸ್ವೀಕರಿಸಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ.
ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ, ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ. ಈ ಹೋರಾಟದ ವಿಚಾರದಲ್ಲಿ ನಾನು ತುಂಬಾ ನೇರವಾಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಯಾವ್ದಾದ್ರು ಪ್ರಾಣ ಕೊಡುವಂತ ಸಂದರ್ಭ ಬಂದ್ರು, ಇದು ಯಾವುದೇ ಬಡಾಯಿಗೋಸ್ಕರ ಮಾತಾಡ್ತಿರೋ ಮಾತಲ್ಲ. ಐ ಆಮ್ ಬಾರ್ನ್ ಇನ್ ದಟ್ ಟೈಪ್ ಆಫ್ ಬ್ಲಡ್. ಮಾದಿಗರ ರಕ್ತ ಆ ಮಟ್ಟಿಗಿದೆ. ಅದನ್ನ ತೋರ್ಸ್ಕೊಡ್ತೀವಿ ನಾವು ಅಧಿಕಾರಿಗಳಿಗೆ ಅಂತ ನಲ್ಲಿರೋ ಇಷ್ಟು ಜನ ಮಾನ್ಯ ಜಿಲ್ಲಾ ಮಂತ್ರಿಗಳಿಗೂ ಕೂಡ ಇದಕ್ಕೆ ಬೇಗ ಪರಿಹಾರ ಸಿಗಿಸಬೇಕು ಅಂತ ನಮ್ಮ ಮನವಿ, ಕೈ ಮುಗ್ದೆ ಮನವಿ ಮಾಡ್ತಾ ಇದ್ದೀವಿ. ಎರಡನೇದು, ಮುಖ್ಯಮಂತ್ರಿಗಳು ಅವ್ರಿಗೂ ಕೂಡ ಈ ಕ್ಷೇತ್ರ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ರಾಜ್ಯ ಪ್ರತಿನಿಧಿಸೋ ದೊರೆಗಳವರು ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದೀವಿ. ತಹಸೀಲ್ದಾರ್ಗೆ ಮನವಿ ಮಾಡ್ತಾ ಇದೀವಿ. ಸಾಕು, ದೌರ್ಜನ್ಯ ಆಗ್ಬಿಟ್ಟಿದೆ. ದೌರ್ಜನ್ಯ ಅವತ್ತಿನ ದಿವಸ ನಾವು ನಮ್ಮ ಕೈಲಿ ಆಗ್ಲಿಲ್ಲ ಅಂತ ಅಲ್ಲ, ಕಾನೂನಿಗೆ ವಿರೋಧವಾಗಿ ಹೋಗ್ಬಾರ್ದು, ಕಾನೂನಿನ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ನಾವು ಊರವರು, ನಮ್ಮ ಸಮಾಜದ ಮುಖಂಡರೆಲ್ಲ ತೀರ್ಮಾನ ಮಾಡಿರೋ ಕಾರಣವಾಗಿ ಅವತ್ತಿನ ದಿವಸ ನೀವೇನೇ ದೌರ್ಜನ್ಯ ನಡೆಸಿದ್ರು ಅದನ್ನ ನಾವು ಮೂಕ ಪ್ರೇಕ್ಷಕರ ತರ ನಿಂತು ನೋಡ್ತಿದ್ವಿ. ಇಟ್ ಈಸ್ ನಾಟ್ ನಮ್ ಕೈಲಿ ಆಗಲ್ಲ, ನಮ್ ಕೈಲಿ ಅದು ಆಗೋದಿಲ್ಲ ಅಂತ ಕಾರಣ ಅಲ್ಲ. ನೋಡಿ, ಈಗ ಸ್ವಾಮೀಜಿಯವರು ಬರ್ತಾ ನಮ್ಗೆ ಅಲ್ಲಿಂದ ಒಂದು ಶಿಸ್ತನ್ನ ಹೇಳ್ಕೊಂಡ್ಬಂದ್ರು. ಯಾರು ಕೂಡ ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಬೇರೆ ಘೋಷಣೆಗಳಾಗ್ಲಿ, ಯಾರದೇ ವಿರುದ್ಧ ಘೋಷಣೆಗಳಾಗ್ಲಿ ಕೂಗಬಾರ್ದು. ನಮ್ಮ ಮನೆಗೆ ನಮ್ಗೆ ಜಾಗ ಬೇಕು. ನಾವ್ ಈಗಲೂ ಪದೇ ಪದೇ ಹೇಳ್ತಿರೋದು, ನಾವ್ ಇನ್ನೇನು ಕೇಳ್ತಿಲ್ಲ. ನಾವ್ ಯಾವ್ದೇ ಇಲ್ಲಿ ನಾನು ಹೇಳಬಾರ್ದು, ಈ ನರಸೀಪುರದಲ್ಲಿರೋ ಎಷ್ಟು ಜನ ಚುನಾಯಿತ ಪ್ರತಿನಿಧಿಗಳು, ಎಷ್ಟು ಜನ ಬೇರೆ ಬೇರೆ ಅಧಿಕಾರಿಗಳು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ಸ್ ಐ ಕ್ಯಾನ್ ಪ್ರೊವೈಡ್ ಯು.